ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯೊಂದನ್ನು ಮೂಲೆ ಗುಂಪು ಮಾಡೋದಕ್ಕೆ ಮುಂದಾಯ್ತಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತಕ್ಕಂಥ ಪ್ರಶ್ನೆ ಮೂಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಬೆಂಗಳೂರಿನಲ್ಲೆಲ್ಲ ಹಲವಾರು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನ ಸ್ಥಾಪನೆ ಮಾಡಿದರು. ಆದರೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳನ್ನು ನಂದಿನಿ ಮಿಲ್ಕ್ ಪಾರ್ಲರ್ ಆಗಿ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ಇಂದಿರಾ ಕ್ಯಾಂಟೀನಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಓಪನ್ಗೆ GBA ಚಿಂತನೆಯನ್ನು ನಡೆಸಿದೆ. ಕ್ಯಾಂಟೀನ್ನಲ್ಲಿ 3 ಹೊತ್ತ ಊಟ ಮುಗಿದ ಮೇಲೆ ಜಾಗ ಖಾಲಿಯಾಗಿರುತ್ತೆ. ಹೀಗಾಗಿ ನಂದಿನಿ ಪಾರ್ಲರ್ ಓಪನ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡೋದಾಗಿ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಏನಾಗ್ತಾ ಇದೆ, ಅವರು ಭಾಳಷ್ಟು ಜಾಗದಲ್ಲಿ ನಮ್ಮ ನಂದಿನಿ ಪಾರ್ಲರ್ಸು ಅಥವಾ ಮಿಲ್ಕ್ ಪಾರ್ಲರ್ಸ್ ನಾವು ಶುರು ಮಾಡಬೇಕು ಅಂತ ಹೇಳಿ ಫುಟ್ಪಾತ್ನಲ್ಲಿ ಪ್ರವೇಶ ಅಥವಾ ಗ್ರೌಂಡ್ಸ್ ಪಕ್ಕದಲ್ಲಿ ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾವು ಏನು ಯೋಚನೆ ಮಾಡಿದೆ, ಈಗ ನಮ್ಮ ಇಂದಿರಾ ಕ್ಯಾಂಟೀನಲ್ಲಿ ಮೂರು ಟೈಮಿಗೆ ನಾವು ಊಟ ಕೊಡ್ತೀವಿ. ಮಧ್ಯದಲ್ಲಿ 4 ತಾಸು ವೇಕೆಂಟ್ ಇರ್ತದೆ. ಅದಕ್ಕೆ ಸದುಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಲ್ವೋ ಅಂತ, ಅದಕ್ಕೆ ಏನಾದರೂ ರೆಂಟ್ ಸಿಗುತ್ತಾ, ಏನಾದರೂ ಪ್ರಾಫಿಟ್ ಶೇರಿಂಗ್ ಮಾಡ್ಬೋದಾ ಅಂತ ಹೇಳಿ ಇದೆಲ್ಲ ನೋಡಿಕೊಂಡು ನಮ್ಮ ನಂದಿನಿ ಅವರದ್ದು ಪಾರ್ಲರ್ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಅದು ಯೋಚನೆ ನಡೀತಾ ಇದೆ. ಕಮಿಷನರ್ ಜೊತೆಗೆ ಚರ್ಚೆ ಮಾಡುವಾಗ ದೇ ಹ್ಯಾವ್ ಫೆಲ್ಟ್ ದಟ್ ಇಟ್ಸ್ ಎ ಗುಡ್ ಐಡಿಯಾ. ಸೊ ಅದು ಮೊಡ್ಯಾಲಿಟೀಸ್ ವರ್ಕೌಟ್ ಮಾಡಿ ಸ್ವಲ್ಪ ಮುಂದುವರಿಸ್ತೇವೆ. ಈಗ ನಾವು ನೋಡಿದರೆ ಎಲ್ಲ ಇಂದಿರಾ ಕ್ಯಾಂಟೀನಲ್ಲಿ ಅರ್ಧ ಟೈಮ್ ಜನರು ಸಿಗೋದೇ ಇಲ್ಲ. ಜನರು